ಡಿ ಬಾಸ್ ದರ್ಶನ್ 25 ವರ್ಷಗಳಲ್ಲಿ ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದಾರೆ. ಈ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ದರ್ಶನ್ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿ ಮೆರೆದಿದ್ರು ಅನ್ನೋದು ದರ್ಶನ್ ತೂಗ್ದೀಪ್ ಅವರ ಅಭಿಮಾನಿಗಳ ಹೆಮ್ಮೆಯಾಗಿದೆ. ಹೇಗಿದ್ದಾಗಲೇ ದರ್ಶನ್ ತೂಗ್ದೀಪ್ ನೂರಾರು ಶತ್ರುಗಳನ್ನ ಎದುರು ಹಾಕಿಕೊಂಡು ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೆರೆಯುತ್ತಿದ್ದರು. ಡಿ ಬಾಸ್ ದರ್ಶನ್ ತೂಗ್ದೀಪ್ ಸಿನಿಮಾಗಳು ಅಂದ್ರೆ ನ್ಯಾಷನಲ್ ಅಲ್ಲ, ಇಂಟರ್ ನ್ಯಾಷನಲ್ ಲೆವೆಲ್ ಅನ್ನೋದು ದರ್ಶನ್ ಅವರ ಅಭಿಮಾನಿಗಳ ಮಾತು. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸುಮಾರು 25 ಕೋಟಿ ರೂಪಾಯಿ ಒಂದು ಸಿನಿಮಾ ತೆಗೆದುಕೊಳ್ತಾರೆ ನಟ ದರ್ಶನ್ ಅವರು ಅನ್ನೋ ಮಾತುಗಳು ಕೂಡ ಓಡಾಡುತ್ತಿವೆ. ಹೀಗೆ ಡಿ ಬಾಸ್ ದರ್ಶನ್ ತೂಗ್ದೀಪ್ ಅವರ ಬೆಳವಣಿಗೆ ಸಹಿಸದ ಕೆಲವರು ಹಂದಿ ರಕ್ತ ಬಳಸಿ ಡಿ ಬಾಸ್ ದರ್ಶನ್ ತೂಗ್ದೀಪ್ ಅವರ ಜೀವ ತೆಗೆಯಲು ಮುಂದಾಗಿದ್ದಾರೆ. ಹೌದು, ಮಾಟ ಮಂತ್ರ ಮಾಡಿಸುತ್ತಾ ಜೀವ ತೆಗೆಯುವುದು ಮತ್ತು ಸಾಯಿಸುವ ಕುರಿತಾಗಿ ತಾವು ಕೇಳಿರ್ತೀವಿ. ಅದರಲ್ಲೂ ಶತ್ರುಗಳ ನಾಶಕ್ಕೆ ಮಾಟ ಮಂತ್ರದ ಮೊರೆ ಹೋಗ್ತಾರೆ ಬಹುತೇಕರು. ಅದೇ ರೀತಿಯಾಗಿ ಹಂದಿ ರಕ್ತ ಬಳಸಿ ಡಿ ಬಾಸ್ ದರ್ಶನ್ ತೂಗ್ದೀಪ್ ಅವರ ಜೀವ ತೆಗೆಯಲು ಹೊರಟಿದ್ರು. ರೇಣುಕಾಸ್ವಾಮಿ ಕೊಲೆ ಕೇಸ್ಗೂ ಮೊದಲೇ ದರ್ಶನ್ ಅವರಿಗೆ ವಿರೋಧಿಗಳೆಲ್ಲ ಸೇರಿ ಸ್ಕೆಚ್ ಹಾಕಿ ಮಾಟ ಮಂತ್ರ ಮಾಡಿಸಿರುವ ಸ್ಫೋಟಕ ಸಂಗತಿ ಬಯಲಾಗಿದೆ. ಇದೇ ವಿಚಾರದ ಬಗ್ಗೆ ವರದಿ ಕೂಡ ಹೊರಬಿದ್ದಿದೆ. ಡಿ ಬಾಸ್ ದರ್ಶನ್ ಮೊದಲಿಗೆ ಪರಪನ ಅಗ್ರಹಾರ ಜೈಲಿಗೆ ಹೋಗಿದ್ರು. ಆದರೆ ಆನಂತರ ಡಿ ಬಾಸ್ ದರ್ಶನ್ ಅವರ ವಿರೋಧಿಗಳ ಕುತಂತ್ರ ಹಿನ್ನೆಲೆ ಡಿ ಬಾಸ್ ದರ್ಶನ್ ತೂಗ್ದೀಪ್ ಅವರು ಬಳ್ಳಾರಿ ಜೈಲಿಗೆ ಹೋಗುವಂತೆ ಆಗಿತ್ತು ಎಂಬ ಗಂಭೀರ ಆರೋಪ ಸದ್ಯ ಕೇಳಿಬಂತು. ಹೀಗಿದ್ದಾಗ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಅಂದಹಾಗೆ ಚಾಮರಾಜನಗರ ಮೂಲಕ ಬಂದಿದ್ದ ಮಾಂತ್ರಿಕರ ತಂಡವೊಂದು 2021ರಲ್ಲೇ ಈ ರೀತಿಯಾಗಿ ಡಿ ಬಾಸ್ ದರ್ಶನ್ ಅವರ ವಿರುದ್ಧ ಮಾಟ ಮಂತ್ರ ಮಾಡಿಸಿ ಹೋಗಿತ್ತು ಎಂಬ ಆರೋಪ ಕೇಳಿಬಂದಿದೆ. 2021ರ ಸಮಯದಲ್ಲಿ ದರ್ಶನ್ ಸಿನಿಮಾಗಳು ದೊಡ್ಡ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದವು. ಅಲ್ಲದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಒಳಗೆ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟ ಎಂಬ ಕೀರ್ತಿ ಕೂಡ ದರ್ಶನ್ ಅವರಿಗೆ ಇತ್ತು. ಆದರೆ ಬೆಂಗಳೂರಿನ ರಿಯಲ್ ಎಸ್ಟೇಟ್ ಉದ್ಯಮಿ ಒಬ್ಬರು ಹೀಗೆ ಡಿ ಬಾಸ್ ದರ್ಶನ್ ಅವರ ವಿರುದ್ಧ ಮಾಟ ಮಂತ್ರ ಮಾಡಿಸಿ ಹಂದಿ ರಕ್ತ ಬಳಸಿ ಕೆಟ್ಟದ್ದು ಮಾಡಲು ಬಯಸಿದ್ರು ಎಂಬ ಆರೋಪ ಕೇಳಿಬಂದಿದೆ. ಹೀಗೆ 2021ರಲ್ಲಿ 5 ಲಕ್ಷ ರೂಪಾಯಿ ಪಡೆದು ಡಿ ಬಾಸ್ ದರ್ಶನ್ ಅವರ ವಿರುದ್ಧ ಹಂದಿ ತಲೆಯನ್ನ ಕಡಿದು ಆ ರಕ್ತದಿಂದಲೇ ಮಾಟ ಮಾಡಿಸಲು ಪ್ರಯತ್ನ ಮಾಡಿದ್ದ ಆರೋಪ ಸಂಚಲನ ಸೃಷ್ಟಿ ಮಾಡಿದೆ.